ಬಗೆಹರಿಸ್ಬೇಕಂತಂದು 8 ಸಲ ಬಂದ್ರು. ನೀವು ಕೇಳಾಕ ನಾವು ಇಲ್ಲ ಅಂತ ಕೇಳಾಕ, ನೀವು ಕೇಳಾಕ ನಾವು ಇಲ್ಲ ಅಂತ ಕೇಳಾಕ ಇದೇನಾದ್ರು ಬಿಟ್ಟಿದ್ದು. ಅದಕ್ಕೆ ಇವತ್ತು ಏನಾದರೂ ಮಾಡ್ಕೇಸಿ ಅದನ್ನು ಫೈನಲ್ ಮಾಡ್ಕೊಂಡು ಹೊರಗೋಗ್ಬೇಕಂತ ಲೆಕ್ಕಕ್ಕೆ ಬಂದ್ಬಿಟ್ಟಿವಿ. ಅದಕ್ಕೆ ದಯವಿಟ್ಟು ಒಳ್ಳೆ ಒಂದು ನಿರ್ಧಾರ ಮಾಡ್ಕೇಸಿ ಅದನ್ನು ಬಗೆಹರಿಸಿ ಸಮಾಪ್ತ ಮಾಡ್ಬಿಡ್ರಿ. ದಯವಿಟ್ಟು ನಿಮ್ಮದು ಮೊಬೈಲ್ ಬಂದ್ ಮಾಡಿ ವಿಚಾರಣೆ ಬಂದ್ ಮಾಡ್ಬಿಡ್ರಿ. ಮೊಬೈಲ್ಗೆ ಯಾರು ಮಾತಾಡಿದ್ರೆ ಬಂದ್ ಮಾಡಿಟ್ಬಿಡ್ರಿ ಪ್ಲೀಸ್, ಒಂದು 10 ನಿಮಿಷ. विजयपुर ज़िले के मुद्देबिहाल से महकमा एक्साइज में एक एक्साइज ऑफिसर और बार के मालिक के दरमियान बातचीत का वीडियो वायरल हुआ है। मीडिया में खबर गर्म होने के बाद करप्ट ऑफिसर को मुअत्तल कर दिया गया है। कमिश्नर एक्साइज की तरफ से जारी करदा हुक्मनामे के तहत 3 दिन के अंदर अंदर मुअत्तली के ऑर्डर को अमल में लाया जाना चाहिए। एक्साइज इंस्पेक्टर ज्योति मैत्री ने बार के मालिक से हर बार पर 15,000 रुपये बतौर रिश्वत तलब किए थे। ಎಲ್ಲರಿಗೆ ಐತಲ್ರಿ ಮೇಡಮ್, ಅದು ಆ ವಿಚಾರದಾಗ ಎಲ್ಲರಿಗೆ ಬಂದಿತ್ತು. ನಮಗೂ ತ್ರಾಸಾಗಿಲ್ಲ ಏನ್ರಿ ಮೇಡಮ್? ನಮಗೂ ತ್ರಾಸಾಗೈತ್ರಿ ಮೇಡಮ್. ಅಲ್ಲ ನೀವು ಅಂಗಡಿ ಭಾಳ ನೀವು ಹಾಕಿರ್ತೀರಿ, ಬಂಡವಾಳ ಹಾಕಿರ್ತೀರಿ. ವ್ಯಾಪಾರಕ್ಕೆ ನಿಮಗೂ ಐಡಿಯಾ ಇರ್ತದೆ, ನನಗೆ ವ್ಯಾಪಾರಕ್ಕೆ ಬಂಡವಾಳ ಹಾಕಿರ್ತೀರಿ. ಬಂಡವಾಳ ಹಾಕೋ ತೆಗಿದ್ರೆ ಹೆಚ್ಚು ಕಡಿಮೆ ಆಗಿರ್ಬೇಕು ಅಷ್ಟೇ ನಿಮಗೆ. ಆದ್ರೆ ನೀವು ಮತ್ತೆ ಪರ್ಸನಲ್ ಆಗಿ ನಿಮ್ಮ ಜೀವನಕ್ಕೆ ನಿಮ್ಮ ಶೈಲಿಗೆ ಯಾವತ್ತೂ ಕೂತು ಬಂದಿಲ್ಲ. ಅದು ವಿಚಾರ ಮಾಡ್ರಿ ಭಾಸ್ಕರ್. ನೀವು ಅನ್ಕ ನೀವೆಲ್ಲ ವಯಸ್ಸಿನ ಹಿರಿಯರು. ಹಂಗಲ್ರಿ ಮೇಡಮ್, ನಮಗೂ ತ್ರಾಸ ಆಗೈತೆ. ನಿಮ್ಗೆ ಒಬ್ಬರಿಗೆ ಅಂತಲ್ಲ, ಎಲ್ಲರಿಗೂ ತ್ರಾಸ ಆಗೈತೆ. ಸ್ಟ್ರೈಕ್ ಕುಂತಾಗಂತ ಎಲ್ಲರಿಗೆ ಆಗೈತ್ರಿ ಮೇಡಮ್. ನಾವು ಅಂತಾರ ಬಿಡ್ರಿ ಮೇಡಮ್, ಅಂತಂಗ ಯಾವ ಮಾಡಕಲ್ರಿ. ಪಟ್ಟಿ ನಿರ್ದೇಶಕಂದ್ರೆ ನಿಮ್ಮ ಮುಂದೆ ರೆಡಿ ಮಾಡಿ ಆನ್ಸರ್ ಕೊಟ್ಟು ಇನ್ನೂ ಅದ್ರ ನಿನಗೆ ಡಿಸಿಯಲ್ಲಿ ಅರ್ಚನ್ ರಕ್ತ ಪತ್ರ ಬರ್ದು ಸಿಎಂಲಿಂದ ಕಮಿಷನ್ ಆಫೀಸ್ಲಿಂದ ಮತ್ತೊಂದು ರಿವೈಂಡ್ ಕೇಳ್ಯಾರ, ಮತ್ತೆ ನಾ ಕೊಡ್ಬೇಕು. ಇಷ್ಟೆಲ್ಲ ಇಟ್ಕೊಂಡು ನಾನು ನಿಮ್ಗೆ ಸೇವ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಗೆ ಒಂದು 15,000 ರೂಪಾಯಿ ಹುಟ್ಟಂಗಿಲ್ಲ. ನಿಮಗೆ ಅಂತದ್ದು ಹಾಳು ಮಾಡಿ ಹೇಳ್ರಿ ನಾನು.